ಯಾಕಂದ್ರೆ ದಿಸ್ ಇಸ್ ನಾಟ್ ದ ರೈಟ್ ವೇ. ಕ್ರಮ ತಗೊಳ್ಳೋದು ನಮ್ಮ ಜವಾಬ್ದಾರಿ ಇರ್ತದೆ, ತಗೊಂತೀವಿ ಅನ್ನೋದನ್ನೇ ನಮ್ಮ ಗಮನಕ್ಕೆ ತಂದ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು ನಾನು. ನೀವು ಆಕ್ಷನ್ ತಗೊಳ್ಳೋ ಬಗ್ಗೆ ಮಾತಾಡಿದ್ರೆ ಆಕ್ಷನ್ ತಗೊಳ್ಳೋದಿಲ್ಲ ಸರ್. ನೀರಿನ ಪರಿಸ್ಥಿತಿ ಇಂಪ್ರೂವ್ ಮಾಡೋದಕ್ಕೆ ಏನ್ ಕ್ರಮ ತಗೊಂಡಿದ್ವಿ ಅನ್ನೋದನ್ನ ಹೇಳಕ್ಕೆ ನೀವು ಹಿಂಗೆಲ್ಲ ವಾದ ಮಾಡಿದ್ರೆ ನಿಮಗೆ ಬಿಟ್ಟ ವಿಚಾರ. ಹೋದಂಗೆ ಅವ್ರು ಮಾತಾಡಂಗಿದ್ದಾರೆ. ಲಾಸ್ಟ್ ಪರ್ಸನ್ ಇಲ್ಲಪ್ಪ ಯಾರಂತಲ್ಲ, ನನ್ಗೆ 5 ಜನ ಅಂತ ಹೇಳಿದ್ರೆ 5 ಜನ. ಗದಗ ಬೆಟಗೇರಿ ಅವಳಿ ನಗರಕ್ಕೆ 2 ತಿಂಗಳಿಂದ ನೀರು ಬಂದಿಲ್ಲ. ಈಗ ನೋಡ್ಬೇಕು, ಎಲ್ಲ ಕಡೆ ಮಳೆ ಬರ್ತಾ ಇದೆ, ಎಲ್ಲ ನದಿಗಳು ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಗದಗ ಮತ್ತು ಬೆಟಗೇರಿ ಅವಳಿ ನಗರಕ್ಕೆ ನೀರು ಬರ್ತಾ ಇಲ್ಲ ಅಂದರೆ ಇದು ಏನು ಪ್ರಾಬ್ಲಮ್ ಏನಾಗೈತಿ? ಇಷ್ಟು 50 ವರ್ಷದಿಂದ ನಮ್ಮ ಗದಗನ ಶಾಸಕರಾದಂತಹ HK ಪಾಟೀಲ್ರು ನಮಗೆ ನೀರು ಕೊಡಲಿಕ್ಕೆ ಅಸಮರ್ಥರಾಗ್ಯಾರ ಅಂಥೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವುದೇ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ತೊಗೋಬೇಕ್ರಿ? 5 ವರ್ಷ 10 ವರ್ಷ. ಅದನ್ನು ಏನೈತಿ ಅದು ಪ್ರಾಬ್ಲಮ್ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ರೆ ಇಷ್ಟೊತ್ತಿಗೆ ನಾವು ಯಾವತ್ತೂ ಈ ರೀತಿ ಸ್ಟ್ರೈಕ್ ಮಾಡೋದಾಗಲಿ, ಖಾಲಿ ಕೊಡ ತೊಗೊಂಡು ಬಂದು ಪ್ರದರ್ಶನ ಮಾಡೋ ಅಂಥ ಕೆಲಸ ಆಗ್ತಾ ಇರಲಿಲ್ಲ. ಅದು 50 ವರ್ಷದಿಂದ ನಮ್ಮ ಜೊತೆಗೆ ಇದ್ದು ನಮ್ಮ ಶಾಸಕರಾಗಿ ಜನರಿಂದ ಆಯ್ಕೆ ಆಗಿದ್ದಾರೆ. ಏನಿದ್ರು ಎಲೆಕ್ಷನ್ ಆಗೋ ಮಟ್ಟ ಅದನ್ನು ಮರೆತು ಆಮೇಲೆ ಪ್ರತಿಯೊಂದು ಕ್ಷೇತ್ರವನ್ನು ಸಮಾನವಾಗಿ ನೋಡಿ ನೀರು ಪೂರೈಕೆಯನ್ನು ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ನಮಗೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಹುಲ್ಕೋಟೆ ಇರ್ಬೋದು, ಕುರ್ತಕೋಟೆ ಇರಬಹುದು, ಹಾಗೆ ಬಿಂಕದಕಟ್ಟಿ ಹಲವಾರು ತಮ್ಮ ಒಂದು ಗ್ರಾಮೀಣ ಪ್ರದೇಶಗಳಿಗೆ ನೀರಿನ ಸಮಸ್ಯೆ ಇಲ್ಲ ನೀವು ನೋಡ್ಬೇಕಂದ್ರೆ. ಆದರೆ ಇದೇ ಸಿಟಿಗೆ ಬಂದರೆ, ಗದಗ ಮತ್ತು ಬೆಟಗೇರಿ ನಗರಕ್ಕೆ ಬಂದರೆ ನೀರಿನ ಸಮಸ್ಯೆ ಈಗ ಅಲ್ಲ, ಬಹಳಷ್ಟು ವರ್ಷಗಳಿಂದ ಇದೊಂದು ಬಂದಿದೆ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಗದಗ ನಗರಕ್ಕೆ ಯಾರು ಕನ್ನೆ ಕೊಡ್ಬೇಕಂದ್ರೆ ಎಷ್ಟು ವಿಚಾರ ಮಾಡ್ತಿದ್ರು ಅಂದ್ರೆ ಅಷ್ಟು ವಿಚಾರ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ನೀರೇ ಇಲ್ಲ. ನೀರು ಬೇಕಂದ್ರೆ ಹೆಣ್ಮಕ್ಳು ಹೋಗಿ ತರಬೇಕು, ಹೆಣ್ಮಕ್ಳು ಅದನ್ನು ನಿಭಾಯಿಸುವಂಥ ಪರಿಸ್ಥಿತಿ ಇದರಿಂದ ಯಾರು ಕನ್ನೆ ಕೊಡಕ್ಕೆ ಸದಾ ಹಿಂದೆ ಮುಂದೆ ನೋಡ್ತಿದ್ರು. ಅಂಥ ಪರಿಸ್ಥಿತಿ ಉದ್ಭವ ಆಗಿತ್ತು. ಈಗೂ ಕೂಡ ಅದು ಇನ್ನೂ ಮಟ್ಟನೂ 50 ವರ್ಷ ಆದ್ರೂ ಅದೇ ಪರಿಸ್ಥಿತಿ ಮುಂದುವರೆದೈತಂದ್ರೆ ಇದು ಅವರ ಆಡಳಿತದ ಒಂದು ಅಸಮರ್ಥತೆಯನ್ನು ತೋರಿಸ್ತದೆ. ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ದಯಮಾಡಿ ಶಾಸಕರಾದಂಥ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕಂತ ಹೇಳಿ ನಾ ಈ ಮೂಲಕ ಆಗ್ರಹಿಸ್ತೀನಿ ಅಂತ ಹೇಳಿಕ್ಕೆ ಬರ್ತೇನೆ.